ಹಾಯ್ ಹಲೋ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ವಿರೂಪಾಕ್ಷಿ, ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕೋರ್ತಾ ನಾನಿವತ್ತು ಯಾವ ವಿಷಯ ಕುರಿತಂತೆ ಮಾತಾಡಕ್ ಬಂದಿದ್ದೀನಪ್ಪ ಅಂತಂದು ಹೇಳಿದ್ರೆ, ಒಂದು ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ನಮ್ಮ ರೈತರಿಗೆ ಒಂದು ಯೂಸ್ಫುಲ್ ಆದಂತ ಮಾಹಿತಿಯನ್ನು ತಗೊಂಡ್ ಬಂದಿದ್ದೀನಿ. ಏನು ಈ ಮಾಹಿತಿಯಪ್ಪ ಅಂತಂದು ಹೇಳಿದ್ರೆ, ಮಣ್ಣು ಪರೀಕ್ಷೆ ಒಂದು ಕುರಿತಂತೆ ನಾನು ಮಾಹಿತಿ ನೀಡೋದಕ್ಕೆ ಬಂದಿದ್ದೀನಿ. ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸೋಕಿನ ಮುಂಚಿತವಾಗಿ ಒಂದು ತಮ್ಮ ಕ್ಷೇತ್ರದಲ್ಲಿ ತಾವು ಯಾವ ರೀತಿ ಮಣ್ಣನ್ನ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಕುರಿತಂತೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಮಣ್ಣು ಪರೀಕ್ಷೆಯನ್ನ ಯಾಕೆ ಮಾಡಿಸ್ಬೇಕು ಅಂತಂದು ಹೇಳಿದ್ರೆ, ನಮ್ಮ ಒಂದು ಮಣ್ಣಿನಲ್ಲಿ ಇರ್ತಕ್ಕಂಥ ಸತ್ವ, ಸಾವಯವ ಇಂಗಾಲ ಆಗಿರ್ಬೋದು, pH ಆಗಿರ್ಬೋದು, ಮತ್ತು ಯಾವ ಅಂಶಗಳು, ಲವಣಾಂಶ ಎಷ್ಟಿದೆ, ಯಾವ ರೀತಿ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ತಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕಾಗಿರುತ್ತೆ. ನಾವು ಒಂದು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಗೆ ಆರಾಮ್ ತಪ್ಪಿದ್ರೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟ್ರು ಬ್ಲಡ್ ಟೆಸ್ಟ್ ಬರೀತಾರೆ. ಬ್ಲಡ್ ಟೆಸ್ಟ್ ಬರೆದಾಗ ನಾವು ಹೋಗಿ ಬ್ಲಡ್ ಅನ್ನ ಒಂದು ಸ್ಯಾಂಪಲ್ ಕೊಟ್ಟು ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ ಮೇಲೆ ನಮ್ಮ ಒಂದು ಬ್ಲಡ್ ಅಲ್ಲಿ ಯಾವ ವೈರಾಣು ಐತಿ, ನಮ್ಗೆ ಯಾವ ಫೀವರ್ ಬಂದೈತಿ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಒಂದು ಭೂಮಿಯಲ್ಲಿ ಯಾವ ಒಂದು ಪೋಷಕಾಂಶ ಕೊರತೆ ಐತಿ ಅಂತಕ್ಕಂಥ ತಿಳ್ಕೊಬೇಕಾದ್ರೆ ಮಣ್ಣು ಪರೀಕ್ಷೆಯಿಂದನೇ ಅದು ಸಾಧ್ಯ. ಅದಕ್ಕೋಸ್ಕರ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾದ್ರೆ ಯಾವ ರೀತಿ ಅಂದ್ರೆ, 1 ಹೆಕ್ಟರ್ 2 ಎಕರೆ 3 ಎಕರೆ ಹೊಲ ಇರ್ತೈತಿ, ಅಲ್ಲಿ ಯಾವ ರೀತಿ ಮಣ್ಣನ್ನ ಕಲೆಕ್ಟ್ ಮಾಡ್ಬೇಕು ಅಂತಕ್ಕನ್ನೋದ್ರ ಕುರಿತಂತೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ವಿಡಿಯೋ ಮುಖಾಂತರವಾಗಿ ಲೈವ್ ಆಗಿ ನಾನು ಇವತ್ತು ಯಾವ ರೀತಿ ತೆಗಿಬೇಕನ್ನೋದು ಹೊಲದಲ್ಲಿ ಬಂದು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನ ಬಹಳಷ್ಟು ಜನ ರೈತರು ಮಾಡಿಸ್ಬೇಕಂತಿರ್ತಾರೆ, ಬಟ್ ಅವ್ರಿಗೆ ಯಾವ ರೀತಿ ಮಣ್ಣನ್ನ ಕಲೆಕ್ಟ್ ಮಾಡ್ಬೇಕು ಅನ್ನೋದು ಇನ್ಫಾರ್ಮೇಶನ್ ಇರಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಆದಷ್ಟು ನಿಮಗೆ ಗೊತ್ತಿರ್ತಕ್ಕಂಥ ರೈತ ಬಂಧುಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಮತ್ತು ಅವ್ರಿಗೆ ಈ ಒಂದು ಮಾಹಿತಿಯನ್ನ ಕಳಿಸ್ರಿ ಮತ್ತು ಅಂತ ಹೇಳ್ತಾ, ನಾನು ಈ ಒಂದು ಯಾವ ರೀತಿ ಮಣ್ಣನ್ನ ಸ್ಯಾಂಪಲ್ ಅನ್ನ ತೆಗಿಬೇಕು ಮತ್ತು ತೆಗೆದು ಯಾವ ರೀತಿ ಪ್ಯಾಕ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಇನ್ಫಾರ್ಮೇಶನ್ ನೀಡ್ತೀನಿ. ಬನ್ನಿ. ಫಸ್ಟ್ನೇದಾಗಿ ನಾವು ಮಣ್ಣು ಸ್ಯಾಂಪಲ್ ಮಾಡ್ಬೇಕಾದ್ರೆ ಮಣ್ಣು ಸ್ಯಾಂಪಲ್ ಎಲ್ಲೆಲ್ಲಿ ತೆಗಿಬೇಕು ಮತ್ತು ಎಲ್ಲಿ ತೆಗಿಬಾರ್ದು ಅಂತಕ್ಕಂಥದ್ರ ಕುರಿತಂತೆ ನಾನು ಹೇಳ್ತೀನಿ. ಯಾವುದೇ ಒಂದು ಕಾರಣಕ್ಕೂ ಕೂಡ ನಾವು ಮಣ್ಣು ಸ್ಯಾಂಪಲ್ ಮಾಡ್ಬೇಕಾದ್ರೆ ನಮ್ಮ ಒಂದು ಹೊಲದಲ್ಲಿ ಏನಾದ್ರು ಮರಗಳಿದ್ವು ಅಂದ್ರೆ ಅಂತ ಜಾಗದಲ್ಲಿ ತೆಗಿಬಾರ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಮರ ಇದೆ, ಇದ್ರ ಸುತ್ತಾರದು ಏನಪ್ಪಾ ಅಂತಂದು ಹೇಳಿದ್ರೆ ಮಣ್ಣು ಸ್ಯಾಂಪಲ್ನ ನಾವು ಮಾಡಬಾರ್ದು. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಕ್ಷೇತ್ರ ಅಂದ್ರೆ ಬಾರ್ಡರ್, ಹೊಲದ ಒಂದು ಬದು ಅಂತ ಏನ್ ಕರಿತೀವಲ್ಲ, ಆ ಬದುವಿನ ಸುತ್ತಾರದ ನಾವು ಒಂದು 5 ಫೀಟ್ ಒಳಗಡೆನೆ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಮತ್ತೆ ನಿಮ್ಮ ಹೊಲದಲ್ಲಿ ಏನಾದ್ರೂ ಮನೆಗಳಿದ್ವು ಅಂದ್ರೆ ಮನೆಗಳ ಬಾಜು ಒಂದು ಸ್ಯಾಂಪಲ್ನ ಕಲೆಕ್ಟ್ ಮಾಡಬಾರದು. ಫಸ್ಟ್ ನಾವ್ ಏನಪ್ಪಾ ಅಂತಂದಿದ್ರೆ, ಹೊಲಗಳನ್ನ ಒಂದು ನೋಡಿದಾಗ, ನಮ್ಮ ಹೊಲದ ಆಕಾರವನ್ನ ನೋಡ್ಕೊಂಡಾಗ ನಾವ್ ಏನ್ ಮಾಡ್ಬೇಕಂದ್ರೆ, ನಮ್ಮ ಇಂಗ್ಲಿಷ್ ಅಲ್ಲಿ ಬರ್ತಕ್ಕಂಥ ಆಲ್ಫಾಬೆಟ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಜಡ್ ಅಂತಂದೇಳಿ ಒಂದು ಅಕ್ಷರ ಇದೆಯಲ್ಲ, ಆ ಜಡ್ ಆಕಾರದಲ್ಲಿ ನಮ್ಮ ಹೊಲದಲ್ಲಿ ನಾವು ಸ್ಯಾಂಪಲ್ ಅನ್ನು ತೆಗಿಬೇಕಾಗುತ್ತೆ. 1 ಹೆಕ್ಟರ್ಗೆ 8 ರಿಂದ 10 ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ನಾವು ಅದನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಇಲ್ಲಿ ಇದೀವಿ, ಈಗ ಇಲ್ಲಿ ನಾವು ಸ್ಯಾಂಪಲ್ ಅನ್ನ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬದು ಇದೆ. ನಾವು ಬದುವನ್ನ ಬಿಟ್ಟು ಈ ಭಾಗದಲ್ಲಿ ಒಂದು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಅದು ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀವಿ, ನೋಡ್ತಾರೆ. ಫಸ್ಟ್ ನಿಮ್ಮ ಮೇಲ್ಮೈ ಇರ್ತಕ್ಕಂಥ ಮಣ್ಣನ್ನ ಈ ರೀತಿ ಸರ್ಸ್ಕೋಬೇಕು. ಕಸ ಇರ್ತವೆ, ಅದನ್ನೆಲ್ಲ ಈ ರೀತಿ ಒಂದ್ ಸೈಡ್ ಮೇಲ್ಪದರದಲ್ಲಿ ಇರ್ತಕ್ಕಂಥ ಒಂದು ಕಸವನ್ನು ತೆಗೆದು ಈ ರೀತಿ ತೆಗಿಬೇಕು. ಈ ರೀತಿ ವಿ ಆಕಾರದಲ್ಲಿ ಬರ್ಬೇಕು ಅದು. ಈಗೇನಪ್ಪಾ ಅಂದ್ರೆ, ಇಷ್ಟು ಮಣ್ಣು ತೆಗೆದ್ಮೇಲೆ ಈ ಮಣ್ಣನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ನಾವೀಗ ಒಂದು ಸ್ಯಾಂಪಲ್ ಅಂತ ತೆಗೆದ್ವಿ. ಈ ರೀತಿಯಾಗಿ ಅಲ್ಲೊಂದು ಸ್ಯಾಂಪಲ್ ತೆಗೆದು ಹೊಲ ಪೂರ್ತಿ ಈ ಒಂದು 8 ಸ್ಯಾಂಪಲ್ ಅನ್ನ ಜಿಗ್ಜಾಗ್ ಆಕಾರದಲ್ಲಿ 8 ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ.
ಈಗ ನಾವು ಇದು 2ನೇ ಸ್ಯಾಂಪಲ್ ಅನ್ನ ತೆಗಿತಾ ಇದೀವಿ. ಒಂದನೇ ಸ್ಯಾಂಪಲ್ ಅಲ್ಲಿ ತೆಗೆದಿದ್ದೀವಿ ಮತ್ತು 2ನೇ ಸ್ಯಾಂಪಲ್ ಅನ್ನ ಇಲ್ಲಿ ತೆಗಿತಾ ಇದೀವಿ. ಈ ರೀತಿ ಮೇಲ್ಭಾಗದ ಮಣ್ಣನ್ನ ತೆಗಿಬೇಕು ಮತ್ತು ಕಸಗಳನ್ನ ತೆಗಿಬೇಕು. ಈ ತರ ಮಣ್ಣನ್ನ ಅದನ್ನ ನಿಮ್ಮ ಒಂದು ಪುಟ್ಟಿಯಲ್ಲಿ. ಈಗ ಇಲ್ಲಿ ನಾವು 3ನೇ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ. 3ನೇ ಸ್ಯಾಂಪಲ್ ನಲ್ಲೂ ಕೂಡ ಮೇಲೆ ಇರ್ತಕ್ಕಂಥ ಕಸ ಮತ್ತು ಮಣ್ಣನ್ನ ಸಪರೇಟ್ ಮಾಡಿದ್ಮೇಲೆ ಈ ರೀತಿ ಕೆಳಗಡೆ ಇರ್ತಕ್ಕಂಥ ಮಣ್ಣನ್ನ ಕಲೆಕ್ಟ್ ಮಾಡ್ಬೇಕಾಗತ್ತೆ. 4ನೇ ಸ್ಯಾಂಪಲ್ ಕೂಡ ಇದೇ ತರ ಕಲೆಕ್ಟ್ ಮಾಡ್ತಾ ಇದೀವಿ. 4ನೇ ಸ್ಯಾಂಪಲ್ ಕೂಡ ಇದೇ ತರನೇ ಕಲೆಕ್ಟ್ ಮಾಡಬೇಕು. ಈಗ ಇಲ್ಲಿ 5ನೇ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಈಗ ಇಲ್ಲಿ ನಾವು 6ನೇ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಈಗ ನಾವು ಇಲ್ಲಿ 7ನೇ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಈಗ ನಾವು ಇಲ್ಲಿ 8ನೇ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ನೀವು ನೋಡಬಹುದು, ನಾವು ಆ ಒಂದು ಗಿಡದ ಹತ್ರ ಸ್ಯಾಂಪಲ್ ಅನ್ನ ಫಸ್ಟ್ನೇ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ವಿ. ಆ ಮುಖಾಂತರವಾಗಿ ಹೊಲ ತುಂಬಾನು ಕೂಡ ಸ್ಯಾಂಪಲ್ಗಳನ್ನ 8 ಸ್ಯಾಂಪಲ್ಗಳನ್ನ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿದೀವಿ. ಇದೇ ತರದಾಗಿ ತಾವು ಕೂಡ ತಮ್ಮ ಹೊಲದಲ್ಲಿ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ಬೇಕು. ಮತ್ತೆ ನೀವು ಇನ್ನೊಂದು ಕೇಳಬಹುದು, ನಿಮ್ಮ ಹೊಲದಲ್ಲಿ ಈಗ ಆ ಭಾಗದಲ್ಲಿ ಹೊಲ ಚೆನ್ನಾಗಿರುತ್ತೆ, ಈ ಭಾಗದಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜಾಸ್ತಿ ನೀರ್ ನಿಂತ್ಕೊಂಡು ಸಮ್ಮಾಗಿರುತ್ತೆ. ಇಂಥ ಭಾಗದಲ್ಲಿ ಕೂಡ ಏನ್ ಮಾಡ್ಬೇಕಂದ್ರೆ ನೀವು ಆ ಒಂದು ಭಾಗವನ್ನ ಮಣ್ಣನ್ನ ಈ ಮಣ್ಣಿನಲ್ಲಿ ಕಲೆಕ್ಟ್ ಮಾಡಬಹುದು. ಅದನ್ನ ಸಪರೇಟ್ ಆಗಿ ನೀವು ಒಂದು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗತ್ತೆ. ನಾವು ಈ ರೀತಿಯಾಗಿ 8 ಕಡೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ ಒಂದು ಮಣ್ಣನ್ನ ಒಂದು ಪುಟ್ಟಿಯಲ್ಲಿ ತೆಗೆದುಕೊಂಡಿದೀವಿ. ಈ ಒಂದು ಮಣ್ಣನ್ನ ಯಾವ ರೀತಿ ವರ್ಗೀಕರಣ ಮಾಡಬೇಕು ಮತ್ತು ಯಾವ ರೀತಿ ಲ್ಯಾಬಿಗೆ ಕಳಿಸ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ನಾವು ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡ್ಗಟ್ಟನೆ ಈ ತರದಲ್ಲಿ ಇರ್ತಕ್ಕಂಥ ಒಂದು ಎಳ್ಳಿಗಳ ಟೈಪ್ ಇರ್ತಾವೆ, ಇವನ್ನೆಲ್ಲ ಹೊಡ್ಕೋಬೇಕು. ನಾವು ಹೊಡ್ಕೊಂಡು ಇವು ಪುಡಿ ಮಾಡ್ಕೋಬೇಕು. ಈ ರೀತಿ ಏನು ಮಣ್ಣನ್ನು ಇರ್ತಾವಲ್ಲ, ಎಂಟೆ ಆಗಿರ್ತಾವ, ಇವನ್ನ ಹೊಡ್ಕೋಬೇಕಾಗತ್ತೆ. ಅಲ್ಲೊಂದಲ್ಲ ಕಸಗಡ್ಡಿಗಳು ಬಂದಿರ್ತಾವ, ಅವನ್ನೆಲ್ಲ ತಕೋಬೇಕು. ಈ ತರ ಎಲ್ಲಿ ಎಂಟಿದಾವ ಅವನ್ನೆಲ್ಲ ಹೊಡ್ಕೋಬೇಕು. ಈ ರೀತಿ ಮಣ್ಣನ್ನ ಎಲ್ಲ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಕಡೆ ರಾಶಿ ಇದು ಕುಟ್ರಿ ಮಾಡ್ಕೋಬೇಕು. ರಾಶಿ ಅಂತಿರಲ್ಲ ಆ ಟೈಪ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದನ್ನ ಈ ರೀತಿ ಒಂದು ಹರಡಬೇಕು. ಬರ್ಕದ್ಮೇಲೆ ಈ ರೀತಿ ಹರಡಿದ ಮೇಲೆ ಇದನ್ನ ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಇಂಟು ಮಾರ್ಕ್, ಡೇಂಜರ್ ಮಾರ್ಕ್ ನೋಡ್ತಿರಲ್ಲ ಆ ಟೈಪ್ ಈ ರೀತಿ ಮಣ್ಣನ್ನ ಹರಡಿಕೊಂಡ್ಮೇಲೆ ಇದನ್ನ 500 ಗ್ರಾಮ್ ಬರೋವರೆಗೂ ನೀವು ಮಣ್ಣನ್ನ ಡಿವೈಡ್ ಮಾಡ್ಬೇಕಾಗತ್ತೆ. ಅದನ್ನ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ, ನಿಮ್ಮ ಒಂದು ಮಣ್ಣನ್ನ ಹರಡಿರ್ತಿರಲ್ಲ ಇದರಲ್ಲಿ ಇಂಟು ಮಾರ್ಕ್ ಅನ್ನ ಹೇಳೋದು. ಇಂಟು ಮಾರ್ಕ್ ಹಾಕಿದ್ಮೇಲೆ ಒಂದು ಅಪೋಸಿಟ್ ಅನ್ನ ಸಪರೇಟ್ ಆಗಿ ತೆಗೆದು ಬಿಡ್ಬೇಕು. ಈಗ ಒಂದು ಅಪೋಸಿಟ್ ಅನ್ನ ಕೂಡಿಸ್ಬೇಕು. ಮತ್ತೆ ಕೂಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಈ ರೀತಿ ಮಣ್ಣನ್ನ ಹರಡಿ ಮತ್ತೆ ಇಂಟು ಮಾರ್ಕ್ ಅನ್ನ ಮಾಡಬೇಕು. ಒಂದು ಅಪೋಸಿಟ್ ಅನ್ನ ತೆಗಿಬೇಕು, ಮತ್ತೆ ಒಂದು ಅಪೋಸಿಟ್ ನ ಕೂಡಿಸ್ಬೇಕು. ಈ ರೀತಿ ಮಣ್ಣು ಸ್ಯಾಂಪಲ್ ನೀವು 500 ಗ್ರಾಮ್ ಬರೋವರೆಗೂ ಮಾಡ್ಬೇಕಾಗತ್ತೆ. ಈಗ ಇದನ್ನು ಜಾಸ್ತಿ ಐತಿ, ಅದಕ್ಕೋಸ್ಕರ ಇನ್ನೊಂದ್ಸಲ ಮಾಡಮ್ಮ. ಈಗ ಇದು 500 ಗ್ರಾಮಿಗೆ ಬಂದೈತಿ.
ಈಗ ಈ ಮಣ್ಣು 500 ಗ್ರಾಮು ಬಂದಿದೆ. ಇದನ್ನ ನೀವು ಈ ತರ ಕವರ್ಗೆ ತಗೋಬೇಕು. ನಿಮ್ಗೆ ಅಂಗಡಿಯಲ್ಲಿ ಸಿಗ್ತಾವ ಆ ಕವರ್ಗಳು ತಗೊಂಡು ಈ ರೀತಿ ಕವರ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ನಾವು ಒಂದು ಲ್ಯಾಬಿಗೆ ಕಳ್ಸೋದಕ್ಕೆ, ಏನು ಮಣ್ಣು ಪರೀಕ್ಷೆ ಕೇಂದ್ರಕ್ಕೆ ಕಳ್ಸೋದಕ್ಕೆ ನಮ್ಮ ಒಂದು ಕ್ಷೇತ್ರದ ಮಣ್ಣು ರೆಡಿ ಆಗಿದೆ. ಈ ರೀತಿ ನೀವು ಪ್ಯಾಕ್ ಮಾಡ್ಕೋಬೇಕು. ನೀವು ಈ ರೀತಿ ಪ್ಯಾಕ್ ಮಾಡ್ಕೊಂಡು ನೀವು ತಗೊಂಡು ಹೋಗ್ಬೋದು. ಅಥವಾ ನಿಮ್ಮ ಹತ್ರ ಈ ರೀತಿಯಾದ ಒಂದು ಪ್ಲಾಕ್ ಬ್ಯಾಗ್ ಇತ್ತಂದ್ರೆ ಇದ್ರಾಗ ಕೂಡ ಇದನ್ನ ಇಟ್ಟು ಪ್ಯಾಕ್ ಮಾಡ್ಕೋಬೇಕು. ಈ ಪ್ಯಾಕ್ ಮಾಡಿದ್ಮೇಲೆ ನೀವು ಇದಕ್ಕೆ ಏನೇನು ಅಂದ್ರೆ ನೀವೊಂದು ಇದೇ ಒಂದು ಸ್ಯಾಂಪಲ್ ನ ಒಯ್ದು ಕಳಿಸಿ ಅದೇ ತರ ಕೊಡಕ್ ಆಗಲ್ಲ. ಇಲ್ಲಿ ಇದಕ್ಕೆ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತ. ಆ ಇನ್ಫಾರ್ಮೇಶನ್ ಏನೇನು ಕೊಡ್ಬೇಕು? ರೈತರ ಹೆಸರು ಕೊಡ್ಬೇಕು, ರೈತರ ಜಮೀನಿನ ಸರ್ವೆ ನಂಬರ್ ಕೊಡಬೇಕು, ಮತ್ತು ಒಂದು ರೈತರ ಗ್ರಾಮ, ಯಾವ ಗ್ರಾಮ ಬರುತ್ತೆ ಆ ಗ್ರಾಮ ಕೊಡ್ಬೇಕು, ಹೋಬಳಿ ಯಾವ್ದು ಬರುತ್ತೆ ಅದನ್ನು ಕೂಡ ಬರಿಬೇಕು. ಅದೇ ತರದಾಗಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಡ್ಬೇಕು. ಮತ್ತು ನೀವು ಈಗ ಯಾವ ಬೆಳೆಯನ್ನ ಬೆಳಿತೀರಿ ಮತ್ತು ಇಂದಿನ ಯಾವ ಬೆಳೆಯನ್ನ ಬೆಳೆದಿದ್ರಿ ಅನ್ನೋದನ್ನ ಕೂಡ ಅದರಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಅದೇ ತರ ಈ ರೀತಿ ಸ್ಯಾಂಪಲ್ ಅನ್ನ ರೆಡಿ ಮಾಡ್ಕೊಂಡು ನೀವು ನಿಮ್ಮ ಹತ್ತಿರದ ಲ್ಯಾಬ್ಗೆ ಒಯ್ದು, ಅಂದ್ರೆ ಮಣ್ಣು ಪರೀಕ್ಷೆ ಕೇಂದ್ರಕ್ಕೆ ಒಯ್ದು ಮಣ್ಣು ಈ ಒಂದು ಸ್ಯಾಂಪಲ್ ನ ಕೊಟ್ರೆ ಅವ್ರು ನಿಮಗೆ ಈ ಒಂದು ಮಣ್ಣಿನಲ್ಲಿ ಏನು ಸತ್ವ ಇದೆ ಅಂತಕ್ಕಂಥದನ್ನ ಒಂದು ಟೆಸ್ಟ್ ಮಾಡಿ ನಿಮಗೆ ತಿಳಿಸ್ತಾರ. ನೀವು ಅದರ ಪ್ರಕಾರವಾಗಿ ನೀವು ರಸಗೊಬ್ಬರವನ್ನ ನೀಡಬೇಕಾಗತ್ತೆ. ಇಷ್ಟು ಹೇಳ್ತಾ ನನ್ನ ಒಂದು ಇವತ್ತು ನಿಮಗೆ ಏನು ಮಣ್ಣು ಮಾದರಿಯನ್ನ ಯಾವ ರೀತಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಕುರಿತಂತೆ ನಾನು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದೇ ತರದ ಒಂದು ಇನ್ಫಾರ್ಮೇಶನ್ಗಳಿಗಾಗಿ ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ಒಂದು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್.